ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಈಗಾಗಲೇ ಭಾರಿ ಮಳೆಯಾಗ್ತಾ ಇದ್ದು ಇದರಿಂದಾಗಿ ರಾಜ್ಯದ ಜಲಾಶಯಗಳಿಗೆ ಜೀವಕಳೆ ಕೂಡ ಬಂದಿದೆ. 103 ಅಡಿಯತ್ತ ತಲುಪಿದ ಕೆಆರ್ಎಸ್ ಜಲಾಶಯ ಈಗಾಗಲೇ ಭರ್ತಿಯಾಗಿದೆ. ಕಬಿನಿ ಜಲಾಶಯ ನಾಳೆ ತಮಿಳುನಾಡಿಗೆ 3000 ಕ್ಯೂಸೆಕ್ ನೀರನ್ನ ಬಿಡ್ತೇವೆ. ಮಲೆನಾಡು ಭಾಗದಲ್ಲಿ ಉತ್ತಮ ಮಳೆ ಕೂಡ ಆಗ್ತಾ ಇದ್ದು ಹೀಗಾಗಿ ತಮಿಳುನಾಡಿಗೆ ನೀರು ಹರಿಸಲಾಗುವುದು ಅಂತ ವಿಧಾನಸೌಧದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ನೀಡಿದ್ದಾರೆ. ಒಟ್ಟಾರೆಯಾಗಿ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಈಗಾಗಲೇ ಉತ್ತಮ ಮಳೆ ಆಗ್ತಾ ಇದ್ದು ಇದರಿಂದಾಗಿ ರಾಜ್ಯದ ಜಲಾಶಯಗಳಿಗೆ ಜೀವಕಳೆ ಬಂದಿದ್ದು ಜಲಾಶಯಗಳು ತುಂಬಿ ಹರಿಯುತ್ತಿವೆ. ಈಗಾಗಲೇ ಕೆಆರ್ಎಸ್ ಜಲಾಶಯ ಕೂಡ 103 ಅಡಿ ತಲುಪಿದ್ದು ಈಗಾಗಲೇ ಭರ್ತಿಯಾಗಿರುವ ಕಬಿನಿ ಜಲಾಶಯ ನಾಳೆ ತಮಿಳುನಾಡಿಗೆ 3000 ಕ್ಯೂಸೆಕ್ ನೀರನ್ನ ಬಿಡ್ತೇವೆ ಅಂತ ವಿಧಾನಸೌಧದಲ್ಲಿ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ನೀಡಿದ್ದಾರೆ. ಬಹಳ ದೊಡ್ಡ ಭೀಕರವಾದಂಥ ಕಂಟಕ ಇತ್ತು. ದೇವರ ಕೃಪಾ, ನಿಮ್ಮೆಲ್ಲರ ಆಶೀರ್ವಾದ. ಇವತ್ತು ಡ್ಯಾಮ್ನಲ್ಲಿ ಇವತ್ತು ನಾವು 3,500 ಬಿಡು ಅಂತ ಹೇಳಿದ್ರೆ ಇವತ್ತು 30,000 ಬಿಡ್ತಾ ಇದ್ದೀವಿ. ನಾವು ಅಲ್ಲೇ ರಿಲೀಸ್ ಮಾಡ್ತಾ ಇದ್ದೀವಿ. 30,000 ಅಷ್ಟು ನೀರು ಹೋಗ್ತಾ ಇದೆ. ಆದರೆ ಇನ್ನು KRS ತುಂಬಿಲ್ಲ, ಹೇಮಾವತಿನೂ ತುಂಬಿಲ್ಲ. ಸೊ ಬೇರೆ ಎಲ್ಲ ಸ್ವಲ್ಪ ಇನ್ಫ್ಲೋ ಸ್ವಲ್ಪ ಸರಿಯಾಗಿ ಆಗ್ತಾ ಇದೆ. ಮಧ್ಯ ಸ್ವಲ್ಪ ತಿರ್ಗ ಕಡಿಮೆನೂ ಆಗಿತ್ತು. ಅದೇ ರೀತಿ ಮಲೆನಾಡಲ್ಲೂ ಮಳೆ ಬರ್ತಾ ಇದೆ ಸ್ವಲ್ಪ. ಒಟ್ಟಾರೆಯಾಗಿ ಕಾವೇರಿ ಜಲಾನಯನ ಭಾಗದಲ್ಲಿ ಭಾರಿ ಮಳೆ ಆಗ್ತಾ ಇದ್ದು ಇದರಿಂದಾಗಿ ರಾಜ್ಯದ ಜಲಾಶಯಗಳಿಗೆ ಜೀವಕಳೆ ಬಂದಿದ್ದು ಜಲಾಶಯಗಳು ತುಂಬಿ ಹರಿಯುತ್ತಿದ್ದು ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಭಾರಿ ಮಳೆ ಆಗ್ತಾ ಇರುವ ಕಾರಣ 103 ಅಡಿಯ ಕೆಆರ್ಎಸ್ ಜಲಾಶಯ ತಲುಪಿದ್ದು ಈಗಾಗಲೇ ಕಬಿನಿ ಜಲಾಶಯ ಭರ್ತಿಯಾಗಿದ್ದು ನಾಳೆ ತಮಿಳುನಾಡಿಗೆ 3000 ಕ್ಯೂಸೆಕ್ ನೀರನ್ನ ಬಿಡ್ತೀವಿ ಅಂತ ಸಿಎಂ ಡಿಕೆ ಶಿವಕುಮಾರ್ ಹೇಳಿದರು.